ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸ್ವಲ್ಪ ವೆಜಿಟೇಬಲ್ನ ಮಿಕ್ಸ್ ಮಾಡಿ ತಾಳಿಪಟ್ಟು ರುಚಿಯಾಗಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ 4 ಥರದ ಹಿಟ್ಟನ್ನು ಇದಕ್ಕೆ ಹಾಕಿ ಮಾಡುವಂಥದ್ದು ತುಂಬಾ ರುಚಿಯಾದಂಥದ್ದು. ಮಕ್ಕಳಿಗೆಲ್ಲ ತುಂಬಾ ಇಷ್ಟವಾಗುತ್ತೆ. ಆಮೇಲೆ ಮಕ್ಕಳಿಗೆ ಆಲ್ಮೋಸ್ಟ್ ಈಗಿನ ಕಾಲದ ಮಕ್ಕಳು ಯಾರು ತರಕಾರಿ ಸರಿಯಾಗಿ ತಿನ್ನಲ್ಲ. ಹಾಗಾಗಿ ನಾವಿದರಲ್ಲಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ಅವ್ರಿಗೆ ಗೊತ್ತೇ ಆಗಲ್ಲ. ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಇವಾಗ ನಾನಿಲ್ಲಿ 4 ಥರದ ಹಿಟ್ಟು ಅಂದರೆ ಜೋಳದ ಹಿಟ್ಟು ಅರ್ಧ ಕಪ್ಪು, ಗೋಧಿ ಹಿಟ್ಟು ಅರ್ಧ ಕಪ್ಪು, ಸ್ವಲ್ಪ ಕಾಲು ಭಾಗದಷ್ಟು ಮೈದಾ, ಕಾಲು ಭಾಗದಷ್ಟು ಕಡಲೆ ಹಿಟ್ಟು, ಇಷ್ಟು ಕೂಡ ತಗೊಂಡಿದ್ದೀನಿ. ನಾವೆಷ್ಟು ಮಾಡ್ತೀವಿ ಅದ್ರ ಮೇಲೆ ಕ್ವಾಂಟಿಟಿ ನೋಡಿ ತೊಗೋಬೇಕು. ನಾನಿಲ್ಲಿ ಒಂದು 3 ಜನಕ್ಕೆ ಆಗೋಷ್ಟು ಅಂದರೆ ಒಂದು 10 ತಾಳಿಪಟ್ಟು ಆಗೋಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಕ್ಯಾರೆಟು, ಆಲೂಗಡ್ಡೆ, ಸೋರೆಕಾಯಿ ಇದನ್ನೆಲ್ಲ ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಆಲೂಗಡ್ಡೆ, ಕ್ಯಾರೆಟು ಆಮೇಲೆ ಸೋರೆಕಾಯಿ ಇದನ್ನು 3 ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಜೀರಿಗೆ ಪೌಡ್ರು ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ನಾನು ಇದಕ್ಕೆ ಅನ್ನ ಹಾಕ್ತಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಅಥವಾ 1 ಕಪ್ಪಷ್ಟು ಅನ್ನ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಇದು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು. ಇದನ್ನೆಲ್ಲ ನೀಟಾಗಿ ಚಪಾತಿ ಅದಕ್ಕೆ ಬರೋವರೆಗೂ ನಾವು ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು 1 3 ಸ್ಪೂನಷ್ಟು ಇನ್ನೊಂದು ಸತಿ ಕಲಿಸ್ಕೊಂಡು ಒಂದು 5 ನಿಮಿಷ ಬಿಟ್ಟು, ಇವಾಗ ರೊಟ್ಟಿ ನಾವು ಯಾವ ಥರ ಮಾಡ್ತೀವಿ ಅದೇ ಥರನೇ ಇದು ಕೂಡ ಮಾಡಬೇಕಾಗುತ್ತೆ. ತುಂಬ ತೆಳುವಾದರೆ ಇನ್ನೊಂದು ಸ್ವಲ್ಪ ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವುದಾರ ಹಾಕಿ ಅದಕ್ಕೆ ಕಲಿಸ್ಕೋಬೇಕು. ಥರ ಫಸ್ಟು ರೌಂಡಾಗಿ ಮಾಡಿಕೊಂಡು ನೀಟಾಗಿ ಇದನ್ನು 2 ಥರದಲ್ಲಿ ಮಾಡ್ಬೋದು. ಈ ವಿಡಿಯೋ ಸ್ಕಿಪ್ ಮಾಡ್ದೇ ನೋಡಿ. ನಾನು ಇನ್ನೊಂದು ಥರ ಯಾವ ಥರ ಮಾಡೋದು ಅಂತ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಇದನ್ನು ಫಸ್ಟು ರೊಟ್ಟಿ ಥರ ನಾವು ಹಿಟ್ಟು ಹಾಕ್ಕೊಂಡು ಈ ಥರ ರೊಟ್ಟಿ ಥರ ಬಡ್ಕೊಂಡು ಈ ಥರ ನಾವು ಮಾಡ್ಕೋಬೋದು. ಆಮೇಲೆ ಇದನ್ನು ತುಂಬ ತೆಳ್ಳಗೂ ಮಾಡೋದು ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಹದದಲ್ಲಿ ಮಾಡಿದ್ರೆ ಸಾಕು. ನೋಡಿ, ಅಂಟಲ್ಲ ಏನಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಇವಾಗ ಇದನ್ನು ಹಂಚು ಮೇಲೆ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಹಂಚು ಮೇಲೆ ಹಾಕಿ ಈ ಮೇಲ್ಗಡೆ ಹಿಟ್ಟಿಟ್ಟೆಲ್ಲ ಇರುತ್ತಲ್ಲ ಸ್ವಲ್ಪ ಕೈ ಹಸಿ ಮಾಡಿಕೊಂಡು ನೀರಿಂದ ಇದನ್ನೆಲ್ಲ ಸ್ವಲ್ಪ ಕೈಯಿಂದ ಟಚ್ ಮಾಡಿಕೊಂಡು ಅದು ಒಣ ಹಿಟ್ಟೆಲ್ಲ ಸ್ವಲ್ಪ ಲೈಟಾಗಿ ತೆಗಿಬೇಕು. ಅಥವಾ ಒಂದು ಯಾವುದಾದ್ರು ಕಾಟನ್ ಬಟ್ಟೆಯಿಂದ ಕೂಡ ನೀವು ಇದನ್ನೆಲ್ಲ ಒರೆಸ್ಕೊಂಡ್ರೂ ಕೂಡ ನಡೆಯುತ್ತೆ. ಇವಾಗ ಇದನ್ನು ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹಿಂದೆ ಮುಂದೆ ಚಪಾತಿ ಹದದಲ್ಲಿ ಬೇಯಿಸ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಆದಷ್ಟು ಕ್ಯಾರೆಟ್ ತಿನ್ನಲ್ಲ, ಆಲೂಗಡ್ಡೆ ತಿನ್ನಲ್ಲ. ಬೇಕಾದ್ರೆ ಇದರಲ್ಲಿ ಬೀನ್ಸ್ ಕೂಡ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಕೂಡ ಹಾಕೋಬೋದು. ಇವಾಗ ಇನ್ನೊಂದು ರೀತಿಲಿ ತೋರಿಸ್ತೀನಿ ನೋಡಿ. ಈ ಥರ ಒಂದು ಕವರ್ ತಗೊಂಡು ಕವರ್ಗೆ ಎಣ್ಣೆ ಹಾಕಿ ಆಮೇಲೆ ನಾವು ಮಾಡಿರುವಂತಹ ಹಿಟ್ಟನ್ನು ಕಲಿಸ್ಕೊಂಡು ನೀಟಾಗಿ ಅದಕ್ಕೂ ಎಣ್ಣೆ ಹಾಕ್ಕೊಂಡು ನೋಡಿ ಹೋಳಿಗೆ ರೀತಿ ಹದದಲ್ಲಿ ಈ ಥರ ನಾವು ನೀಟಾಗಿ ಮಾಡ್ಕೋಬೋದು. ಎಲ್ಲೂ ಕೂಡ ಹರಿಯಲ್ಲ, ತುಂಬಾ ನೀಟಾಗಿ ಕೂಡ ಬರುತ್ತೆ. ಈ ಥರ 2 ರೀತಿಲಿ ಕೂಡ ನೀವು ಮಾಡ್ಕೋಬೋದು. ಆಲ್ಮೋಸ್ಟ್ ನಾನು ಈ ಥರ ಮಾಡೋದೇ ಜಾಸ್ತಿ. ಹಿಟ್ಟೆಲ್ಲ ಹಾಕಿ ಇದು ಮಾಡೋಕ್ಕೆ ಹೋಗಲ್ಲ, ಬಟ್ ತೋರ್ಸೋಕ್ಕೋಸ್ಕರ ನಾನು ಆ ಥರ ಒಂದು ತಾಳಿಪಟ್ಟನ್ನ ಮಾಡಿ ತೋರಿಸ್ದೆ. ಆಲ್ಮೋಸ್ಟ್ ಈ ಥರ ಮಾಡಿಕೊಂಡ್ರೆ ತುಂಬಾ ಈಸಿ, ಆಮೇಲೆ ಬೇಗ ಆಗುತ್ತೆ. ಇದನ್ನು ನೀವು ಕಾಯಿ ಚಟ್ನಿ ಆಮೇಲೆ ಮೊಸರು ಅಥವಾ ಕೆಂಪು ಚಟ್ನಿ ಇದು ಯಾವುದ್ರ ಜೊತೆಗಾದರೂ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಚಟ್ನಿ ಏನೋ ಮಾಡಿಲ್ಲ ಅಂದರೆ ಇದಕ್ಕೆ ಸಿಂಪಲ್ಲಾಗಿ ಮೊಸರು ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ. ತಿಂದು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡಿ.
ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಶಾರ್ಟ್ ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.